ಟೈಮ್ ನಲ್ಲಿ ಬಂದವ NOC ಅನ್ನು ತಗೊಂಡಾಗ ಕೂಡ ಇವರು ಸಬ್ಮಿಷನ್ ಮಾಡಕ್ ಅವಕಾಶ ಕೊಡ್ತಾ ಇಲ್ಲ ಅಂದ್ಮೇಲೆ ಈ ವಿಶ್ವವಿದ್ಯಾಲಯಕ್ಕೆ ಧಿಕ್ಕಾರ ಹಾಕುವಂತ ಪರಿಸ್ಥಿತಿಗೆ ಬಂದಿದೆ. ತನ್ನ 5 ರಿಂದ 6 ವರ್ಷಗಳ ಮಾಡಿದಂತ ಅಧ್ಯಯನವನ್ನು ಈ ದಹನ ಮಾಡುವಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಆ ವಿದ್ಯಾರ್ಥಿಗಳು ತಾವು ಮುಂದೆ ಬಂದು ಈ ಹೋರಾಟಕ್ಕೆ ಪ್ರೇರಣೆ ಕೊಡ್ಬೇಕಂತ ಕೇಳ್ಕೊತಾನೆ. ಈ ನಿಟ್ಟಿನಲ್ಲಿ ನಮ್ಮ ರಾಜೇಶ್ ಶೆಟ್ಟಿ ಅವರು ಕೂಡ ಮಾತಾಡ್ತಿದ್ದಾರೆ. ನೋಡಿ, ಮನುಸ್ಮೃತಿಯನ್ನು ಸುಟ್ರು ಅದೇ ರೀತಿಯಾಗಿರ್ತಕ್ಕಂಥ ನಮ್ಮ ದಲಿತ ನಮ್ಮ ಸಹೋದರಿ ತನ್ನ 5 ರಿಂದ 6 ವರ್ಷಗಳ ಅರ್ಧ ದಶಕದಷ್ಟು ಕಾಲ ತನ್ನ PhD ಮಾಡಿ ರಾತ್ರಿ ಹೆಚ್ಚಿನ ಫೀ ಸಲುವಾಗಿ ಒಬ್ಬ SC ST ಅವರು ಜನರಲ್ ಫೀ ಕಟ್ಟಬೇಕಂತಕ್ಕಂಥ ಒಂದು ದುರಾಡಳಿತದಿಂದ ಬೇಸತ್ತು ಇವತ್ತ ತಮ್ಮ PhD ಥೀಸಿಸ್ ಅನ್ನೇ ಏನೋ ಬಾಬಾ ಸಾಹೇಬರು ಕೊಟ್ಟಂತ ಮೀಸಲಾತಿ ಒಳಗ ಶಿಕ್ಷಣಕ್ಕೆ ಬಂದಿರ್ತೀವಿ. ಇಲ್ಲೂ ಕೂಡ ನಮ್ಮ ಒಬ್ಬ ದಲಿತ ವಿದ್ಯಾರ್ಥಿ ಈ ರೀತಿಯಾಗಿ ನನ್ನ ಸಹೋದರಿ 6 ವರ್ಷಗಳ ಕಾಲ ಕಷ್ಟಪಟ್ಟು ರಾತ್ರಿ ಕೂಡ ತನ್ನ ಥೀಸಿಸ್ ಸುಟ್ಟಿದ್ದಾರೆ. ದಯವಿಟ್ಟು ನಮ್ಮ ನ್ಯಾಯ ಹಾಕೊಡಿ. ಮಾನ್ಯ ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರೇ, ಸಿದ್ದರಾಮಯ್ಯ ಮಾನ್ಯ ಸಾಮಾಜಿಕ ನ್ಯಾಯ ಸಾಮಾಜಿಕ ನಿಮ್ಮ ಸಾಮಾಜಿಕ ಇಲ್ಲಿ SST ವಿದ್ಯಾರ್ಥಿಗಳು GMP ಕೊಡ್ತಾ ಇದ್ದಾರೆ. ನಾವ್ ಯಾರು ಕಟ್ಬೇಕು ಸ್ವಾಮಿ? ನಮ್ಮ ಸಹೋದರಿ ಮಾತಾಡ್ತಾಳೆ. ಇಲ್ಲಿ ಇದೇನ ಸಡನ್ ಆಗಿ ಆಗಿಲ್ಲ ಸರ್. ನಾನು 2 ಮಂತ್ಸ್ ಇಂದ ಸಬ್ಮಿಷನ್ ಮಾಡಿ 2 ಮಂತ್ ಆಗಿದೆ. ನಂದು 2 ಮಂತ್ ಇಂದ ಎಲ್ರಿಗೂ ನಾನು ರಿಕ್ವೆಸ್ಟಿಂಗ್ ಕೊಟ್ಟಿನಿ. ಎಲ್ರು ಜಸ್ಟ್ ಇನ್ನೂ 2 ಡೇಸ್ 2 ಡೇಸ್ ವೇಟ್ ಮಾಡ್ರಿ, 1 ಡೇ ವೇಟ್ ಮಾಡ್ರಿ ಅನ್ಕೊಂಡು 2 ಮಂತ್ಸ್ ಆಗಿದೆ ಸರ್ ನಾನು ಥೀಸಿಸ್ ಸಬ್ಮಿಷನ್ ಮಾಡಿ. ಸೊ ಈಗ ಥೀಸಿಸ್ ಸಬ್ಮಿಷನ್ ಆಯ್ತು. ಥೀಸಿಸ್ ನೋಟಿಸ್ ಬರ್ಬೇಕಾ, ನೀನ್ ಇಷ್ಟು ಫೀಸ್ ತುಂಬೇಕಮ್ಮ ಅಂತ ಹೇಳಿ ಯಾವ್ದಾದ್ರು ನೋಟಿಸ್ ಕೊಡ್ಬೇಕು. ಅವರು ಏನು ಇಲ್ಲ, ನನ್ನ ಹೆಸರಿಂದ ಯಾವ್ದು ನೋಟಿಸ್ ಇಲ್ಲ, ನನ್ನ ಅಗೆ ಗೊತ್ತಿಲ್ಲ, ಅವ್ರು ಹೇಳ್ತೀನಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ಅಷ್ಟೇ. ಎಷ್ಟು 2 ಮಂತ್ಸ್ ಆಯ್ತು ನನ್ನ ಫೈಲ್ ಇಟ್ಕೊಂಡು ಕುಂತಿದ್ದಾರೆ. ಸೊ ನಾನು ನಮ್ಮ ಅಧ್ಯಕ್ಷರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಪ್ಲೀಸ್ ಕೇಸ್ ಅಧ್ಯಕ್ಷರಿಗೆ ಈ ನಿಟ್ಟಿನಲ್ಲಿ ಇಷ್ಟು ಮುಂಜಾನೆಯಿಂದ ಇದ್ರು ಕೂಡ ನಾವು VC ಸಾಹೇಬರು ಈ ನಮ್ಮ ಇಲ್ಲ ಎಷ್ಟು ಒಂದು ಅಜವಾಬ್ದಾರಿತನ ಅಂತ ಅನ್ಬೋದು VC ಅವ್ರದ್ದು. ಅವರು ಇಲ್ಲಿ ಇಷ್ಟು ಜನ ಇಲ್ಲಿ ಬಂದು ಹೋರಾಟ ಮಾಡ್ತಾ ಇದ್ರು ಕೂಡ ಒಂದು ಸ್ಪಂದಿಸಲಾದಂತ VCಗೆ ಧಿಕ್ಕಾರ. ದಲಿತ ವರ್ಗಗಳನ್ನ ಬೀದಿಗೆ ಬಿಟ್ಟು ಮೋಜು ಮಸ್ತು ಮಾಡ್ತಕ್ಕಂಥ ಅಧಿಕಾರಿಗಳು ಅಲ್ಲಿಯವರೆಗೂ ಹೋರಾಟ ಮೋಜು ಮಸ್ತು ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಹಾಳಿ ಧಿಕ್ಕಾರ. ಯಾತಕ್ಕಾಗಿ ಹೋರಾಟ? ರಿಜಿಸ್ಟರ್ ಆಗಿರ್ಬೋದು ಸ್ವಾಮಿ. ನಾವು ಬೆಳಗಿನ 10 ಗಂಟೆಯಿಂದ ಕೂತ್ಕೊಂಡಿವಿ, ಬೆಳಗಿನ ಟಿಫಿನ್ ಕೂಡ ಮಾಡಿಲ್ಲ, ನಮ್ಮ ಒಂದು ಮನವಿ ಕೂಡ ತೆಗೆದುಕೊಳಕ್ಕೆ ಬರ್ತಾ ಇಲ್ಲ ಅಂದ್ರೆ ಎಷ್ಟು ಪಟ್ಟ ಬದ್ರಿದ್ದಾರೆ. ನಾವೆಲ್ಲ ದಲಿತರ ಹೋರಾಟಕ್ಕೆ ಕೂತ್ಕೊಂಡ್ರು ಕೂಡ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಆದ್ರೂ ವಿದ್ಯಾರ್ಥಿಗಳೇ ನಿಮ್ಮ ಏನಿದೆ ಸಮಸ್ಯೆ ಕೇಳಕ್ಕೆ ಕೂಡ ಬಂದಿಲ್ಲ. ಇಷ್ಟು ಊರ್ವರೆಗೆ ಕೇರುವರೆಗೆ ಗುಡಿಸಲಿನಲ್ಲಿ ಜೋಬ್ನಲ್ಲಿ ಬಂತಕ್ಕಂಥ ಸಮುದಾಯಗಳಿಗೆ ಬಾಬಾ ಸಾಹೇಬರು ನಮ್ಗೆ ಮೀಸಲಾತಿ ಕೊಟ್ಟರು. ಆದ್ರೆ ಒಂದು ವಿಶ್ವವಿದ್ಯಾಲಯ ಈ ರೀತಿ ಸುತ್ತಂದ್ರೆ ಆಕೆ ಮನಸ್ಸು ಎಷ್ಟು ಇರ್ಬೋದು, ಎಷ್ಟು ನೋವಾಗಿರ್ಬೋದು ಈ ವ್ಯವಸ್ಥೆ ವಿರುದ್ಧ. ಸ್ವಾಮಿ, ಬಡವ್ರ ಮಕ್ಕಳು ಶಿಕ್ಷಣ ಪಡ್ಕೊಳ್ಬಾರ್ದ, ಒಬ್ಬ PhD ಡಾಕ್ಟರೇಟ್ ಆಗ್ಬಾರ್ದ ಕೇಳ್ತಾ ಇದೀನಿ. ರಿಸರ್ವೇಶನ್ ಇಸ್ ನಾಟ್ ಎ ಚಾರಿಟಿ, ಇಟ್ ಇಸ್ ಫಾರ್ ಚಾರಿಟಿ. ಮೀಸಲಾತಿ ಭಿಕ್ಷೆ ಸ್ವಾಮಿ, ಅದು ನಮ್ಮ ಹಕ್ಕು. ನಮ್ಮ
ಸಬ್ಮಿಷನ್ ಆಗಿ 5 ದಿವಸ ಆದಮೇಲೆ ನನ್ನ ಕಾಲ್ ಬಂತು, ನಿಮ್ಮ ಥೀಸಿಸನ್ನು ಹೆಲ್ಪ್ ಮಾಡಿದ್ದೀವಿ, ಯಾಕಂತಂದರೆ ನೀವು GM ಫೀಸ್ ತುಂಬಬೇಕು ಅಂತ. ಸೊ ಆವಾಗ ಆ ಯೂನಿವರ್ಸಿಟಿ ಕಡೆ ಏನಿತ್ತು ಅಂತಂದರೆ ಇವರು ಕೈಯಿಂದ ಬರೆದು ಒಂದು ಇದು ಕೊಡ್ತಾಯಿದ್ರು ನಮಗೆ, ಈ ರೀತಿ ನಿಮ್ಮ ಫೀಸ್ ಇದೆ ಅಂತ, ಫೀಸ್ ಇದೆ ಅಂತ ಕೈಯಲ್ಲಿ ಬರೆದು ಕೊಡ್ತಿದ್ರು. ಸೊ ನಾನು ಅವ್ರಿಗೆ ಏನು ಹೇಳಿದೆ ಅಂತಂತಂದರೆ GM ಫೀಸು ಈಗ ನಾನು ಆಲ್ರೆಡಿ ನಾನು SC/ST ಎಷ್ಟು ಫೀಸ್ ಇದೆ ಅಂತ ತುಂಬ್ಕೊಂಡು ಬಂದಿದ್ದೀನಿ. ಸೊ ಇವನ್ ಇವ್ರು ನನಗೆ ಏನು ಇದು ಕೊಟ್ಟಿದ್ರಲ್ಲ ಎಕ್ಸ್ಟೆನ್ಷನ್ ಲೆಟರಲ್ಲಿನೂ ಎಷ್ಟು ಫೀಸ್ ಇತ್ತು ಅಷ್ಟು ಫೀಸು ನಾನು ಕಟ್ಟಿದ್ದೀನಿ. ಅದಾದಮೇಲೂ ಎಲ್ಲ ಡಿಪಾರ್ಟ್ಮೆಂಟಿನ ಕಡೆಯಿಂದ ನಾನು ನೋ ಡ್ಯೂಸ್ ತೊಗೊಂಡಿದ್ದೀನಿ. ನೋ ಡ್ಯೂಸ್ ಅಂತಂದ್ರೇನು, ನನ್ನ ಅಗೇನ್ಸ್ಟ್ ಯಾವುದೋ ರೀತಿ ಡ್ಯೂಸ್ ಇಲ್ಲ ಅಂತ. ಸೊ ಅದು ಕೊಡಬೇಕಾದ್ರೂ ಹಾಸ್ಟೆಲಲ್ಲಿ ನನಗೆ ಹರಾಸ್ಮೆಂಟ್ ಮಾಡಿದರು, ನಾನು GM ಫೀಸ್ ತುಂಬಬೇಕು 2023 ಅಂತ. ಸೊ ನಾನು ಅವಾಗೂ ಎಲ್ಲ ರಿಜಿಸ್ಟ್ರ್ ಹತ್ರ ಹೋದೆ, ಎಲ್ಲರ ಹತ್ರ ಹೋದೆ. ಎಲ್ಲರೂ ಏನು ಹೇಳಿದ್ರು ಅಂದರೆ ಏನು 7,000 ಅಲ್ಲ ಅದು ತುಂಬಿಡಮ್ಮ ಅಂತಂದರು. ಆಯಿತು, ನನಗೆ ಲಾಸ್ಟ್ ಡೇಟ್ ಇತ್ತು ನನ್ನ 5 ಡಿಸೆಂಬರ್ ಅಂತ. ನಾನೇನು ಮಾಡಿದೆ 23 GM ಫೀಸ್ ತುಂಬಿಕೊಂಡು ನೋ ಡ್ಯೂಸ್ ತೊಗೊಂಡೆ ಹಾಸ್ಟೆಲಿಂದ. ಅದಾದಮೇಲೆ ಎಲ್ಲ ಡಿಪಾರ್ಟ್ಮೆಂಟ್ ಕಡೆಯಿಂದ ನೋ ಡ್ಯೂಸ್ ಸಬ್ಮಿಟ್ ಆದಮೇಲೆ ನಾನು ಥೀಸಿಸ್ ಸಬ್ಮಿಟ್ ಮಾಡಿದ್ದೀನಿ. ಥೀಸಿಸ್ ಸಬ್ಮಿಷನ್ ಮಾಡಬೇಕಾದ್ರೆ ನಂದು ಸಬ್ಮಿಷನ್ ಸಿನಾಪ್ಸಿಸ್ ಫಾರ್ಮ್ ಒಂದು ಮರ್ತು ಹೋಗಿತ್ತು. ಓಕೆ, ಸೊ ಆ ಸಿನಾಪ್ಸಿಸ್ ಫಾರ್ಮ್ ಆಮೇಲೆ ಸೈನ್ ಮಾಡೋಕ್ಕೆ ಹೋದಾಗ ಇಲ್ಲ ಸರ್ಕ್ಯುಲರ್ ಬಂದಿದೆ, ಈ ಸರ್ಕ್ಯುಲರ್ ಇದೆ, ಇದು ಯಾವಾಗ ಬಂದಿದೆ ಅಂತಂದರೆ 7 ಜನವರಿ 2026 ಆಫ್ಟರ್ 1 ಮಂತ್ ಆಫ್ ಮೈ ಸಬ್ಮಿಷನ್. ಆವಾಗ ಏನು ಹೇಳ್ತಾರೆ ಅಂತಂದರೆ ಇಲ್ಲ ಇದು ಸರ್ಕ್ಯುಲರಿಗೆ ಬಂದಿದೆ, ಸೊ ನಾವು ಯಾವುದೇ ರೀತಿ ಡಾಕ್ಯುಮೆಂಟನ್ನು ಸೈನ್ ಮಾಡಬಾರ್ದು, ಯಾವಾಗಿನ ತನಕ ನೀವು 2 ಕಂತಲ್ಲಿ ಫೀಸ್ ತುಂಬಲ್ಲ ಅವಾಗಿನ ತನಕ ಯಾವುದೂ ಡಾಕ್ಯುಮೆಂಟ್ ಸೈನ್ ಮಾಡಲ್ಲ ಅಂತ. ಸೊ ಇದು ಸರ್ಕ್ಯುಲರ್ ನೀವು ನೋಡಿದರೆ ಇಲ್ಲಿ ಯಾವುದೋ ರೀತಿ ಯಾವ ವಿದ್ಯಾರ್ಥಿಗಳು ಈ ಫೀಸ್ ತುಂಬಬೇಕು ಅಂತೂ ಮೆನ್ಷನ್ ಮಾಡಿಲ್ಲ. 2019 ಬ್ಯಾಚ್ದವರು ಇದರಲ್ಲಿ ಇಲ್ಲ, ಯಾಕಂತಂದರೆ ಈ ಸರ್ಕ್ಯುಲರ್ ನೀವು ನೋಡಿದರೆ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಅವರು 21-22 ಬ್ಯಾಚ್ ಅಂತ. ಸೊ ನಾನು ಬರೋದು 19 ಬ್ಯಾಚ್ 2019 ಬ್ಯಾಚ್. ಸೊ ನಂದು ಇದರಲ್ಲಿ ಬರಲ್ಲ. ಸೊ ಅದಕ್ಕೆ ನಾನು ಸಬ್ಮಿಷನು ಮಾಡೋದಾಯಿತು, ಎಲ್ಲನೂ ಆಯಿತು. ಈಗಿನ ತನಕ 2 ಮಂತ್ಸ್ ಆಯಿತು, ನಾನು ಎಲ್ಲ ಹತ್ರನೂ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಸರ್ ನಾನು ನೋಡಿ ಸರ್ ನಂದು 2 ಮಂತ್ ಆಯಿತು, ನನ್ನ ಫೈಲ್ ಮೂವ್ ಮಾಡಿ ನನ್ನ ಥೀಸಿಸನ್ನು ಹೆಲ್ಪ್ ಮಾಡಿದ್ದಾರೆ ಸರ್ ಅಂತ. ಬಟ್ ಯಾರೂ ಏನೂ ಕ್ರಮ ತಗೋತಿಲ್ಲ. ಸೊ ನಾನು ಬೇಸರ ಬಂದು ಈಗ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಈಗ ನಿಮ್ಮ ಕಡೆಯಿಂದ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನೀವೆಲ್ಲರೂ ಹೇಳಬೇಕು ನಾನು ಏನು ಮಾಡಬೇಕಂತ. ಸೊ ಮತ್ತೆ ಏನು ಮಾಡಬೇಕು, 2 ಮಂತ್ಸಿಂದನೂ ನನಗೇನು ನ್ಯಾಯ ಸಿಗ್ತಿಲ್ಲ ಅಂತಂದರೆ ಥೀಸಿಸ್ ಇಟ್ಕೊಂಡು ಏನು ಮಾಡಬೇಕು. ಇವ್ರು ಥೀಸಿಸ್ ಸಬ್ಮಿಷನ್ಕಿಂತ ಮುಂಚೆ ನನಗೆ ಏನಾದರೂ ಹೇಳ್ತಿದ್ರೆ ನಾನು ಥೀಸಿಸಿಗೆ 12,000 ಹಾಕಿದ್ದೀನಿ ಅದು ಪ್ರಿಂಟಿಂಗೋಸ್ಕರ. ಸೊ ಪ್ರಿಂಟೇ ಮಾಡ್ತಿರ್ಲಿಲ್ಲ, ನಾನು ಪ್ರಿಂಟ್ ಮಾಡ್ತಿರಲಿಲ್ಲ, ನೋ ಡ್ಯೂಸ್ ತೊಗೋತಿಲ್ಲ, ಏನೂ ಮಾಡ್ತಿರ್ಲಿಲ್ಲ. ಅದು ಮೊದಲು ಹೇಳಬೇಕಾಗಿತ್ತಲ್ಲ. ಈಗ ಇವತ್ತು ಸಪೋಸ್ ನಾನು ತುಂಬಿದೆ, ಈಗ ಅವರು 60,000 ಡಿಮಾಂಡ್ ಮಾಡಿದ್ದಾರೆ ನನ್ನ ಕಡೆ GM ಫೀಸನ್ನು 2019ಇಂದ ನಾನು GM ಫೀಸ್ ತುಂಬಬೇಕಂತ. ಸೊ ಅದೇನು ಮಾಡಿದ್ದಾರೆ ಅಂತಂದರೆ ಕೈಯಿಂದ ಬರೆದು ಕೊಟ್ಟಿದ್ದಾರೆ, ಸರಿ ನೋಡಿ ಇಲ್ಲಿದ್ರೆ ಕೈಯಿಂದ ಒಂದು ಬರೆದು ಕೊಟ್ಟಿದ್ದಾರೆ, ಗ್ರೋಸರಿ ಲಿಸ್ಟ್ ಬರೀತಾರಲ್ಲ ಆ ರೀತಿ ಬರೆದು ಕೊಟ್ಟಿದ್ದಾರೆ. ನಾನೇನಂದೆ ಅವ್ರಿಗೆ ಆಯಿತು ನನ್ನ ಹೆಸರಿಂದ ಒಂದು ನೋಟಿಸ್ ಕೊಡಿ, ಯೂನಿವರ್ಸಿಟಿ ಲೆಟರ್ ಹೆಡ್ ಇದ್ದಿದ್ದು ಒಂದು ನೋಟಿಸ್ ಕೊಡಿ, ಯಾವುದೇ ರೀತಿ ಫೀಸ್ ತುಂಬಬೇಕಂತಂದರೆ ನನ್ನ ಕಡೆ ಒಂದು ಇದು ಬೇಕು, ಪ್ರೂಫ್ ಬೇಕು ಅಂತ. ಸೊ ಅದು ಕೊಡ್ತಿಲ್ಲ ಅವರು. ಇಲ್ಲ ಮ್ಯಾಮ್ ವೇಟ್ ಮಾಡಿರಿ ಅಂತ. 2 ಮಂತ್ ಆಯಿತು ವೇಟ್ ಮಾಡತ್ತಿದ್ದೀನಿ, ಇನ್ನೂ ಅವ್ರ ಕಡೆ ಏನೂ ಇಲ್ಲ, ಏನೂ ಪ್ರೂಫ್ ಇಲ್ಲ. ಬಟ್ ಆದರೂ ನನ್ನ ಥೀಸಿಸನ್ನು ಹೆಲ್ಪ್ ಮಾಡಿದ್ದಾರೆ, ಯಾಕಂತ ಯಾರಿಗೂ ಗೊತ್ತಿಲ್ಲ. ಇದು ಏನಿದೆಯಲ್ಲ, ನಾವು ಸುಮಾರು 3 ತಿಂಗಳಿಂದ ನಾವು ಸಂಘಟನೆ ಹೋರಾಟ ಮಾಡ್ತಾ ಇದೆ. ಇದು ಕೇವಲ ಒಂದು ಜ್ಯೋತಿ ಐಹೊಳೆ ಅವರ ಹೋರಾಟ ಅಲ್ಲ, ಇದು ಸಂಪೂರ್ಣವಾದ SC ಮತ್ತು ST ವಿದ್ಯಾರ್ಥಿಗಳಿಂದ 2019 ರೆಟ್ರೋಸ್ಪೆಕ್ಟಿವ್ ಫೀಸ್ ಅಂತ ಹೇಳಿ ಇವರು ಫೀಸ್ ಕಲೆಕ್ಟ್ ಮಾಡ್ತಿದ್ದಾರೆ, GM ಫೀಸ್ನ ಕಲೆಕ್ಟ್ ಮಾಡ್ತಿದ್ದಾರೆ. ಇರೋದು ಫೀಸು SC ಮತ್ತು STಗೆ ಅಂತ ಒಂದು ನಿಗದಿ ಫೀಸ್ ಇದೆ. ಅದನ್ನು ಹೊರತು ಇವ್ರು ಏನು ಮಾಡ್ತಿದ್ದಾರೆ, GM ಫೀಸ್ ಕಟ್ಟಬೇಕಂತ ಹೇಳಿ ಆದೇಶ ಹೊರಡಿಸಿದ್ದಾರೆ. ಅದಕ್ಕೆ ಯಾವುದೇ ಥರನಾಗಿ ಸರ್ಕಾರದ ಆದೇಶನೂ ಕೂಡ ಇಲ್ಲ, ಅದಕ್ಕೆ ಇರುವಂಥ ಸಿಂಡಿಕೇಟ್ ಮೆಂಬರಲ್ಲಿ ಕೂಡ ಆಗಿದಂಥ ಒಂದು ಮಿನಿಟ್ಸ್ನೇ ಕೂಡ ಇಲ್ಲ. ಆದರೆ VC ಅವರ ಆದೇಶ ಮೇಲೆ ಮತ್ತು ಕುಲಸಚಿವರ ಆದೇಶದ ಮೇಲೆ ಇವ್ರು ಏನು ಮಾಡ್ತಿದ್ದಾರೆ, GM ಫೀಸ್ ಕಟ್ಟಲೇಬೇಕಾದಂಥ ಒಂದು ಇವತ್ತು ಜ್ಯೋತಿ ಐಹೊಳೆಗೆ ಅರೆಸ್ಟ್ಮೆಂಟ್ ಆಗಿರ್ಬೋದು ಅಥವಾ ಇನ್ನಿತರ ಎಲ್ಲ 150 ಮತ್ತು 150 SC ಮತ್ತು ST ವಿದ್ಯಾರ್ಥಿಗಳಿಗೆ ಇದನ್ನು ಥರ ಇವರು ಮಾಡ್ತಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಈ GM ಫೀಸ್ ಏನಿದೆ ಅಲ್ಲ, ಈ GM ಫೀಸನ್ನು ಸ್ಥಗಿತವಾಗಿ ಮಾಡಿದಂಥ ನೋಟಿಫಿಕೇಷನ್ನ ರದ್ದುಗೊಳಿಸಿ ಇವತ್ತು ದಿನವನ್ನು ಹೊಸ ನೋಟಿಫಿಕೇಷನ್ ಮಾಡಿ ಏನಿದೆ ಅದು ನಾರ್ಮಲ್ ಫೀಸ್ಗೆ ಕನ್ವರ್ಟ್ ಮಾಡಿ SC ಮತ್ತು ST ವಿದ್ಯಾರ್ಥಿ ಮಾಡಬೇಕಂತ ಹೇಳಿ ಈ ಯೂನಿವರ್ಸಿಟಿಗೆ ಕುಲಪತಿ ಮತ್ತು ಕುಲಸಚಿವರಿಗೆ ನಾನು ಈ ಮುಖಾಂತರ ನಾನು ಆಗ್ರಹಪಡಿಸ್ತಾ ಇದ್ದೀನಿ. ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.